ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಕೊಟ್ಟೂರಿನ ಆರಾಧ್ಯ ದೈವ ಗುರು ಕೊಟ್ಟೂರೇಶ್ವರ ಸ್ವಾಮಿ ಬೆಳ್ಳಿ ರಥೋತ್ಸವ ಮತ್ತು ಕಾರ್ತಿಕ ಉತ್ಸವದ ಪ್ರಯುಕ್ತ ಶಾಂತಿ ಸಭೆಯನ್ನು ನಡೆಸಲಾಯಿತು. ದಿನಾಂಕ 8-12-2025 ಸೋಮವಾರದಂದು ನಡೆಯಲಿರುವ ಶ್ರೀ ಗುರು ಕೊಟ್ಟೂರೇಶ್ವರರ ಕಾರ್ತಿಕೋತ್ಸವದ ಹಿನ್ನೆಲೆಯಲ್ಲಿ ದೇವಸ್ಥಾನದ ಹಲವು ಇಲಾಖೆಗಳ ನೇತೃತ್ವದಲ್ಲಿ ಪೂರ್ವಭಾವಿ ಶಾಂತಿ ಸಭೆಯನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಪಿಐ ದುರ್ಗಪ್ಪ, ಕೊಟ್ಟೂರೇಶ್ವರ ಕಾರ್ತಿಕೋತ್ಸವ ದಿನದಂದು ಭದ್ರತೆಯನ್ನು ಒದಗಿಸುತ್ತೇವೆ, ತಾವೆಲ್ಲರೂ ನಮಗೆ ಸಹಕರಿಸಿ ಎಂದು ಹೇಳಿದರು. ಅಧ್ಯಕ್ಷತೆ ವಹಿಸಿದ್ದ ಡಿವೈಎಸ್ಪಿ ಮಲ್ಲೇಶಪ್ಪ ದೊಡ್ಮನೆ ಅವರು ಮಾತನಾಡಿ, ಸಾರ್ವಜನಿಕರಿಗೆ ತೊಂದರೆ ಆಗದೇ ಇರುವ ಹಾಗೆ ಕೆಲವು ರಸ್ತೆಗಳಿಗೆ ಸೂಕ್ತವಾದ ಪೋಲ್ಸ್ಗಳನ್ನು ಕಟ್ಟುವಂತೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಕೇಳಿಕೊಂಡರು. ಇಒ ಮಲ್ಲಪ್ಪ ಅವರು ಕಾರ್ಯಕ್ರಮ ನಿರೂಪಣೆಯನ್ನು ನೆರವೇರಿಸಿದರು. ಇನ್ನುಳಿದಂತೆ ಕೊಟ್ಟೂರಿನ ಪಿಎಸ್ಐ ಗೀತಾಂಜಲಿ ಶಿಂದೆ ಹಾಗೂ ಜಿಲ್ಲಾ ಡಿಎಸ್ಎಸ್ ಸಂಚಾಲಕರಾದ ಮರಿಸ್ವಾಮಿ ಅವರು ಲಕ್ಷ ದೀಪೋತ್ಸವ ನಡೆಸುವಂತೆ ಆಗ್ರಹಿಸಿದರು. ಜೊತೆಗೆ ಸ್ವಚ್ಛತೆ, ಪುಂಡರ ಹಾವಳಿಯನ್ನು ತಡೆಗಟ್ಟಬೇಕೆಂದು ಮನವಿ ಮಾಡಿಕೊಂಡರು. ಉಳಿದಂತೆ ಧರ್ಮಕರ್ತರಾದ ಶೇಖರಯ್ಯ, ವಿದ್ಯುತ್ ಇಲಾಖೆಯ ಚೇತನ್ ಕುಮಾರ್, ಕೆಎಸ್ಆರ್ಟಿಸಿ ಇಲಾಖೆಯ ಜಹಂಗೀರ್, ದೇವಸ್ಥಾನದ ಸಿಬ್ಬಂದಿ ವರ್ಗ, ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ನಸ್ರುಲ್ಲಾ ಮತ್ತು ಕೊಟ್ಟೂರಿನ ಕಟ್ಟೆಮನೆಯ ದೈವಸ್ಥರು, ಊರಿನ ಸಾರ್ವಜನಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಪ್ರಕಾಶ್ ಟಿಎಂ, ಬಿಎಸ್ಪಿ ನ್ಯೂಸ್, ಕೊಟ್ಟೂರು ತಾಲೂಕು, ವಿಜಯನಗರ ಜಿಲ್ಲೆ. ಈ ಒಂದು ಮುಂಜಾಗ್ರತಾ ಒಂದು ದೇವಸ್ಥಾನಗಳ ಕಾರ್ಯಕ್ರಮಗಳಿಗೆ ಲಕ್ಷಾಂತರ ಮುಂಜಾಗ್ರತವಾಗಿ ಯಾವ ಹಂತದಿಂದ ಏನೇನು ಕೆಲಸ ಕಾರ್ಯಗಳಾಗಬೇಕಂತ ಒಂದು ಸಭೆಯನ್ನು ಕರೆಯಲಾಯಿತು. ಈ ಸಭೆಗೆ ಈ ಒಂದು ಸಭೆ ಅಧ್ಯಕ್ಷತೆಯನ್ನು ಮಾನ್ಯ ಪತ್ರಿಕಾ ಮಾಧ್ಯಮದವರಿಗೂ ಸ್ವಾಗತವನ್ನು ಕೋರುತ್ತಾ ಈ ಒಂದು APMCಯವರಿಗೆ ನಾವು ಏನಿದೆ ವೆಹಿಕಲ್ಗಳು 4 ವೀಲರ್ ಆಯಿತು, 2 ವೀಲರ್ ಆಯಿತು, APMC ವ್ಯವಸ್ಥೆ ಮಾಡಿದ್ದೀವಿ. ನಮ್ಮ ಈ ಕಡೆ ಕೂಡ್ಲಿಗಿ ಕಡೆಯಿಂದ ಬರುವಂಥ ಇದನ್ನು ಪೆಟ್ರೋಲ್ ಬ್ಯಾಂಕ್ ಮುಂದ್ಗಡೆ ಒಂದೆರಡು ಲ್ಯಾಡ್ ಇದ್ದಾಗಲ್ಲ, ಇನ್ನೂ ಕ್ಲಿಯರ್ ಆಗಿಲ್ಲ, ಕ್ಲೀನ್ ಮಾಡಿಸ್ಬಿಟ್ಟು ಅಲ್ಲಿ ಪಾರ್ಕಿಂಗ್ ಮಾಡಿಸ್ಬಿಟ್ಟು ಪ್ಲಾನ್ ಮಾಡ್ತೀವಿ. ಹಗರಿಬೊಮ್ಮನಹಳ್ಳಿಯಿಂದ ಬರೋ ವೆಹಿಕಲ್ಗಳನ್ನು ಈಗ ಲಾಸ್ಟ್ ಇಯರ್ ಏನು ಹಳ್ಳ್ಯ ರೋಡ್ ಯಾವುದು ಹಳ್ಳ್ಯ ರೋಡು ಆದಷ್ಟು ಹತ್ತಿರದಲ್ಲಿ ಅದು ನಮ್ಮ ಏನು ಬನ್ನಿ ಮಠದ ಹತ್ರ ಮಾಡಿದ್ರೆ ಸಾಕು ಸರ್, ಏನಾರ ಮಾಡ್ಬೋದು. ನಾವು ಆಲ್ರೆಡಿ ಕೂಡ್ಲಿಗಿಂದ ಬರ್ತಕ್ಕಂಥದ್ದು APMC ಅಂದರೆ ಅಲ್ಲೇ ಬಸ್ ಸ್ಟಾಪ್ ಮಾಡಿ ಅಲ್ಲಿಂದ ಈ ಕಡೆ ಒಳಗಡೆ ನಾವು ಯಾವ ನಮ್ಮ ಫೈರ್ ಆಫೀಸಿಂದ ಒಳಗಡೆ ಯಾವುದೇ ಕೂಡ್ಲಿಗಿಂದ ದೇವಸ್ಥಾನ ಲಾಸ್ಟ್ ನಾವು ಸ್ಟಾಪ್ ಮಾಡ್ತೀವಿ. ಒಂದು ವೇಳೆ ಅವೇನಾದರೂ ಊರೊಳಗೆ ಬರ್ಬೇಕಂದ್ರೆ ಸೀದಾ ಮತ್ತೆ ಮಲ್ನಾಡಿನಲ್ಲಿ 2 ಸಿಟಿಯಿಂದ ಬರಬೇಕು ಅಂತ ಇಲ್ಲಿ ನಾವು ಅವಕಾಶ ಮಾಡ್ತೀವಿ. ಕಾರ್ ಬಂತಂದರೆ ಊರೊಳಗೆ ಬರಬೇಕಾದ್ರೆ ಸೀದಾ ಏಳಕ್ಕೆ ಬಂದು ಏಳದಿಂದ ನಾವು ಏನು ಹೇಳಿದ್ರಲ್ಲ ಹರಿಪ್ರಿಯ ಒಳಗೆ ಬಂದು APMC ಒಳಗೆ ಬಂದು ಈ ಕಡೆ ಬಸವೇಶ್ವರ ಬಡಾವಣೆಯಿಂದ ಸಿಟಿ ಒಳಗೆ ಮತ್ತು ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಈಗ 12 ಗಂಟೆವರೆಗೂ ಓಪನ್ ಮಾಡೋದು. ಅದೇ ರೀತಿ ಹಗರಿಬೊಮ್ಮನಹಳ್ಳಿಯಿಂದ ಏನಾದರೂ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಬಸ್ ಬಂದರೆ ನಾವು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಬೈಕು ಕಾರ್ ಏನಾದರೂ ಅವನು ಉಚಿತ ಈ ಒಂದು ಸಭೆಗೆ ಆಗಮಿಸಿರುವಂಥ ಎಲ್ಲ ಹಿರಿಯರಿಗೆ ಈಗಾಗಲೇ ನಾವು ವಿವಿಧ ತಯಾರಿಗಳಿಗೆ ಸಂಬಂಧಪಟ್ಟಂಗೆ ತಮ್ಮೆಲ್ಲ ಸಲಹೆ ಸೂಚನೆಗಳನ್ನು ನೀಡಿದ್ದೀವಿ. ಹಿಂದಿನ ವರ್ಷಗಳಲ್ಲಿ ಏನೇನು ನಾವು ಕಾರ್ತಿಕ ಉತ್ಸವಕ್ಕೆ ಸಂಬಂಧಪಟ್ಟಂಗೆ ತಯಾರಿಯಾಗಿತ್ತು, ಅದರಲ್ಲಿ ಏನು ಲೋಪದೋಷಗಳಿತ್ತು, ಅದನ್ನು ಯಾವ ರೀತಿ ನಾವು ಸರಿಪಡಿಸಬೇಕು ಅಂತ ನಮ್ಮ ಸಲಹೆ ಸೂಚನೆಗಳನ್ನು ನೀಡಿದ್ವಿ. ನಾವೆಲ್ಲ ಇಲಾಖೆ ಅಧಿಕಾರಿಗಳು ಕೊಟ್ಟೂರೇಶ್ವರ ಕಾರ್ತಿಕ ಉತ್ಸವಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸಲಹೆ ಸೂಚನೆಗಳನ್ನೆಲ್ಲ ಪರಿಗಣಿಸಿ ಅಗತ್ಯ ಸಿದ್ಧತೆಯನ್ನು ಮಾಡ್ತೀವಿ. ಅವತ್ತಿನ ದಿನ ಗ್ರಾಮಸ್ಥರು ಹೆಚ್ಚಿನ ಸಹಕಾರ ಅನಾವಶ್ಯಕವಾಗಿ ಬೈಕ್ಗಳು, ಕಾರ್ಗಳನ್ನು ತಂದು ದೇವಸ್ಥಾನದ ಸಂಬಂಧಪಟ್ಟ ಮಿತ್ರರಲ್ಲದೆ
ಹೊರಗಿನಿಂದ ಬಂದಂಥ ಭಕ್ತಾದಿಗಳಿಗೆ ಹೆಚ್ಚಿನ ಅವಕಾಶ ಕಲ್ಪಿಸೋ ಥರ ನಾವೆಲ್ಲ ಸಹಕಾರ ಮಾಡಬೇಕು, ಅದನ್ನು ಸಹಕಾರ